ಹುಬ್ಬಳ್ಳಿ ಅಂತರರಾಜ್ಯ ಕಳ್ಳರನ್ನು ಬಂಧಿಸಿ ಬಂಧಿತರಿಂದ 1,15,00,000 ರು ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಿರೇಸೂರ ಗ್ರಾಮದಲ್ಲಿನ ಮನೆ ಕಳ್ಳತನ, ಹಾನಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಗಾರದ ಅಂಗಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವರಾಜ ಮೋಡಕೇರ, ಅಶೋಕ ಕೊಂಚಕೋರ್ ಅವರ ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ 310 ಗ್ರಾಂ ಚಿನ್ನಾಭರಣ, 26 ಕೆಜಿ ಬೆಳ್ಳಿಯ ಆಭರಣ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಬೊಲೆರೋ ವಾಹನ ಸೇರಿ ಒಟ್ಟು 1,15,00,000 ಮೌಲ್ಯದ ವಸ್ತುಗಳನ್ನು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ, ನವಲಗುಂದ ಪೊಲೀಸ್ ಠಾಣೆ ಹಾಗೂ ಹಾನಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 6 ಆರೋಪಿತರ ಪೈಕಿ 4 ಆರೋಪಿತರು ಪರಾರಿಯಾಗಿದ್ದು, ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಧಾರವಾಡ ಹಾಗೂ ಹಾವೇರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿ ಗ್ರಾಮೀಣ, ನವಲಗುಂದ ಹಾಗೂ ಹಾನಗಲ್ ಠಾಣೆ ಪೊಲೀಸ್ ಸಿಬ್ಬಂದಿಗಳು ಪ್ರಕರಣವನ್ನು ಭೇದಿಸಿದ್ದಾರೆ. ಕಳೆದ ಒಂದು ತಿಂಗಳು ಹಿಂದೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 10 ಗ್ರಾಂ ಚಿನ್ನದ ಆಭರಣ ಕಳ್ಳೋಯ್ತು. ತದನಂತರ ನಮ್ಮ ಕ್ರೈಮ್ ಸಿಬ್ಬಂದಿ ಮತ್ತೆ ನಮ್ಮ ಅಧಿಕಾರಿಗಳು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ರು. ಇದರಲ್ಲಿ ಇನ್ಸಿಡೆಂಟ್ಲಿ ಏನಾಯ್ತಾ, 14ನೇ ತಾರೀಕು ನೈಟ್ ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಹಾನಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಜ್ಯುವೆಲ್ಲರಿ ಅಂಗಡಿಗೆ ಕಳ್ಳತನ ಆಯಿತು. ಆವಾಗ ಆರೋಪಿ ಮತ್ತು ನಮ್ಮ ಆರೋಪಿ ಸಿಮಿಲರ್ ಇದ್ರು. ಜಾಯಿಂಟ್ ಇದರಲ್ಲಿ ನಮಗೆ ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಇನ್ಫಾರ್ಮೇಶನ್ ಬಂದಿದೆ. ಮತ್ತೆ ನಮ್ಮ ಸಿಬ್ಬಂದಿನೂ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅಲ್ಲಿ ಇದ್ರು. ಅವರು ಅರ್ಲಿ ಮಾರ್ನಿಂಗ್ ನಮ್ಗೆ ಹೇಳ್ತಾರೆ ಸರ್ ಇದ್ರ ಲೊಕೇಶನ್ ನಮ್ಮ ಲಿಮಿಟ್ಸ್ಗೆ ಬಂದಿದೆ. ಆವಾಗ ನಾವೇ ಮತ್ತೆ ಹಾವೇರಿ ಪೊಲೀಸ್ ಒಟ್ಟಿಗೆ ಒಂದು ಜಾಯಿಂಟ್ ಆಪರೇಷನ್ ಮಾಡಿ 2 ಜನ ಕಳ್ಳರು ಮತ್ತೆ ಸುಮಾರು 310 ಗ್ರಾಂ ಚಿನ್ನದ ಆಭರಣ, ಸುಮಾರು 25 ಕೆಜಿ ಬೆಳ್ಳಿದ ಆಭರಣ ಮತ್ತೆ ಈ ಬೊಲೆರೋ ಗಾಡಿ ಅಷ್ಟು ನಾವೇ ವಶಕ್ಕೆ ಪಡೆದಿದ್ದೀವಿ. ಬಂಧನ ಆಗಿದೆ 2 ಆರೋಪಿಗೆ. ಇನ್ನೂ 4 ಜನ ಇದರಲ್ಲಿ ಎಪ್ಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರಿಗೇನು ವಶಕ್ಕೆ ಪಡೆದಿದ್ದೀವಿ. ಇದರಲ್ಲಿ ಟೋಟಲ್ ವರ್ತ್ ಅರೌಂಡ್ 1,15,00,000 ಎಲ್ಲ ಐಟಮ್ಸ್ ಸೇರಿ 1,15,00,000 ಆಗ್ಬೋದು. ನಮ್ಮ ಸ್ಟಾಫ್, ಕ್ರೈಮ್ ಸ್ಟಾಫ್ ಇದರಲ್ಲಿ ಹುಬ್ಳಿ ಗ್ರಾಮೀಣ ಮತ್ತೆ ನವಲಗುಂದ ಸರ್ಕಲ್ ಒಂದು ನಾವು ಸ್ಪೆಷಲ್ ಟೀಮ್ ಮಾಡಿಸಿದೀವಿ 2 ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ. ಸೊ ನಮ್ಮ ನವಲಗುಂದ ಮತ್ತೆ ಹುಬ್ಳಿ ಗ್ರಾಮೀಣ ಸರ್ಕಲ್ ಸ್ಟಾಫ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ವಿಶೇಷ ಶ್ಲಾಘನೀಯ ನಾನು ಈ ಮೂಲಕ ಬಯಸ್ತೀನಿ. ಜೊತೆಗೆ ಅವರಿಗೆ ಒಂದು ರಿವಾರ್ಡ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಕೊಡಿಸ್ತೀನಿ. ಧನ್ಯವಾದಗಳು.